Morning students. Last class we had discussed about types of audit. So in today's class let us discuss the factors to be considered on a new audit. So say suppose if you are an auditor, if you are being appointed to do audit for Accenture company or IBM company or Oracle company, first and the foremost you should have a letter of appointment. So you have to seek for a letter of appointment stating that you are the first point contact for doing an audit to XYZ company. ಸೊ ನೀವು ಲೆಟರ್ ಆಫ್ ಅಪಾಯಿಂಟ್ಮೆಂಟ್ ಅನ್ನೋದನ್ನು ತಗೊಂಡು ಆ್ಯಸ್ ಅ ಆಡಿಟರ್ ನೀವು ಪ್ಲೇಸ್ಗೆ ಕ್ಲೈಂಟ್ ಅಂದರೆ ಕಂಪನಿಗೆ ಹೋಗಬೇಕಾಗುತ್ತೆ. ನೀವು ಅಪಾಯಿಂಟ್ಮೆಂಟ್ ಲೆಟರ್ ತೋರಿಸ್ಬೇಕಾಗುತ್ತೆ. ಮೀನ್ಸ್ ಯು ಆರ್ ಬೀನ್ ಅಪಾಯಿಂಟೆಡ್ ಆ್ಯಸ್ ಅನ್ ಆಡಿಟರ್ ಟು ವೆರಿಫೈ ದ audit process or documents in Accenture company, in IBM company, in Oracle company, in order to avoid subsequent misunderstanding. So these are the first factor you should remember when you are a auditor. So next comes to know about the scope of duties. Say suppose if you are going for a company. So if you are going for a company to do an audit, in that particular company you should know the duties of that company, what documents you will have to check, the rights, the powers and the liabilities. So entire procedure you should know. ಸೊ ಈ ರೀತಿ ಆದಂತಹ ಒಂದು ಡ್ಯೂಟೀಸ್ ಮಾಡಬೇಕು ಅಂತ ಹೇಳಿ ಆ ಒಂದು ಅಪಾಯಿಂಟ್ಮೆಂಟ್ ಲೆಟರಲ್ಲೇ ಕೊಟ್ಬಿಟ್ಟಿರ್ತಾರೆ. ಮೀನ್ಸ್ ನಾವು ಇಷ್ಟೊಂದು ಟೈಪ್ಸ್ ಆಫ್ ಆಡಿಟ್ ನೋಡಿದ್ದೀವಿ. ಟೈಪಲ್ಲಿ ಯಾವ ಟೈಪು ಯಾವ ರೀತಿಯಾದಂತಹ ಆಡಿಟ್ ಮಾಡಬೇಕು ಅಂತ ಈ ಒಂದು ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಬಿಕಾಸ್ ಆಡಿಟರ್ ಈಸ್ ಲೇಡ್ ಡೌನ್ ಇನ್ ದ ಕಂಪನೀಸ್ ಆ್ಯಕ್ಟ್ ಇಟ್ ಸೆಲ್ಫ್, ಬಟ್ ದ ನೇಚರ್ ಆ್ಯಂಡ್ ದ ಸ್ಕೋಪ್ ಆಫ್ ಡ್ಯೂಟೀಸ್ ಟು ಬಿ ಮೆನ್ಷನ್ಡ್ ಇನ್ ದಿ ಅಪಾಯಿಂಟ್ಮೆಂಟ್ ಲೆಟರ್. ಬಿಕಾಸ್ ಕ್ಲೈಂಟ್ಗೆ ಮೀನ್ಸ್ ಕಂಪನಿ MDಗೆ ಅದು ಯಾವ ರೀತಿಯಾದಂತಹ ಆಡಿಟ್ ಮಾಡಬೇಕು ಅಂತ ಹೇಳಿ ಕನ್ಫ್ಯೂಷನ್ ಇರಬಾರ್ದು. ನಿಮಗೆ ಬರೀ ಕಾಸ್ಟ್ ಆಡಿಟ್ ಮಾತ್ರ ಕೊಟ್ಟಿರ್ತಾರೆ, ಅವನ್ನ ಮಾತ್ರ ಮಾಡ್ಕೊಂಡು ಬರಬೇಕೇ ವಿನಃ ಎಂಟೈರ್ ಆಡಿಟ್ ಮಾಡೋಕ್ಕೆ ನಿಮಗೆ ರೈಟ್ಸ್ ಇರೋದಿಲ್ಲ. ಎಂಟೈರ್ ಆಡಿಟ್ ಮಾಡಲಿಕ್ಕೆ ಹೋದಾಗ ಅಲ್ಲಿರುವಂತಹ MDs ಆಗಲಿ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗಲಿ, ನೋಡಪ್ಪ ಕಾಸ್ಟ್ ಆಡಿಟ್ ಮಾತ್ರ ನಿಮ್ಮನ್ನು ಕರೆದಿರೋದು, ಬೇರೆ ಇನ್ಯಾವುದೇ ರೀತಿಯಾದಂತಹ ಆಡಿಟಿಗೆ ಕರೆದಿಲ್ಲ, ಅದನ್ನು ಮಾತ್ರ ಮಾಡಿಕೊಟ್ಟು ಹೋಗಿ ಅಂತ ಹೇಳಿ ನಾವು ಹೇಳಿಸ್ಕೊಳ್ಳೋಂಗಿರಬಾರ್ದು. ಸೊ ಇಟ್ ಹ್ಯಾಸ್ ಟು ಬಿ ಮೆನ್ಷನ್ ಸ್ಪೆಸಿಫಿಕಲಿ ಇನ್ ದಿ ಅಪಾಯಿಂಟ್ಮೆಂಟ್ ಲೆಟರ್. Next comes nature of the business. The auditor should make himself fully familiar with the basic nature of the business. ಸೊ ಯಾವ ರೀತಿಯಾದಂತಹ ಕಂಪನಿಗೆ ಹೋದಾಗ ಯಾವ ರೀತಿಯಾದಂತಹ ಒಂದು ಆಡಿಟ್ ಮಾಡಬೇಕು ಅಂತ ಹೇಳಿ ಆಡಿಟರ್ಸ್ಗೆ ಫಸ್ಟೇ ಆ ಟೆಕ್ನಿಕಲ್ ನಾಲೆಜ್ ಇರಬೇಕಾಗುತ್ತೆ. ಆ ಆಡಿಟರ್ಗೆ ಆ ಟೆಕ್ನಿಕಲ್ ನಾಲೆಜ್ ಬಗ್ಗೆ ಮತ್ತು ಆ ಟ್ರಾನ್ಸಾಕ್ಷನ್ಸ್ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ಅವರು ಎಫಿಷಿಯೆಂಟಾಗಿ ಆ ಒಂದು ಕಂಪನಿನಲ್ಲಿ ಆಡಿಟ್ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅದು ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿಬಿಡುತ್ತೆ. ಆಡಿಟ್ ಮಾಡುವಾಗ ಅದು ಬೇರೆ ಬೇರೆ ಆಡಿಟ್ ಇರುತ್ತೆ, ಈ ಆಡಿಟ್ ಮಾಡೋಕ್ಕೋಗಿ ಇನ್ನೊಂದು ಆಡಿಟ್ ಮಾಡಿದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಂತರ ಫಸ್ಟ್ ಆಡಿಟ್ ಮಾಡಲಿಕ್ಕೆ ಅಂತ ಹೇಳಿ ಹೋದಾಗ ಫಸ್ಟ್ ಇವರು ಚೆಕ್ ಮಾಡಬೇಕಾಗಿರುವಂತಹ ಫಸ್ಟ್ ಡಾಕ್ಯುಮೆಂಟ್ಸು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಚೆಕ್ ಮಾಡಬೇಕಾಗುತ್ತೆ. ಅಥವಾ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಏನಾದರೂ ಹೋಗಿದರೆ ಪಾರ್ಟ್ನರ್ಶಿಪ್ ಡೀಡ್ ಫಸ್ಟು ಚೆಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಏನಾದರೂ ಹೋದಾಗ ಅಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸು, ಅಲ್ಲಿ ಯಾವ ರೀತಿ ಆಡಿಟ್ ಮಾಡ್ಕೋಬೇಕು ಅಂತ ಆಡಿಟರ್ಸ್ ಗೊತ್ತಿರಬೇಕು. ಅಕಸ್ಮಾತ್ ಏನಾದರೂ ಜಾಯಿಂಟ್ ಸ್ಟಾಕ್ ಕಂಪನಿಗೆ ಅಂತ ಹೇಳಿ ಏನಾದರೂ ಹೋದಾಗ ಅಲ್ಲಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಫಸ್ಟು ಚೆಕ್ ಮಾಡಬೇಕಾಗುತ್ತೆ. ನಂತರ ಫೋರ್ತ್ ಫ್ಯಾಕ್ಟರ್ ಏನಂದರೆ ನಾಲೆಜ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಫ್ ದ ಬಿಸ್ನೆಸ್ ಯೂನಿಟ್ ಈಸ್ ಟು ಬಿ ಸ್ಟಡಿಡ್ ಇನ್ ಡೀಟೇಲ್. ಅಂದರೆ ನಾವು ಆ ಒಂದು ಕಂಪನಿಗೆ ಆಡಿಟ್ ಅಂತ ಹೇಳಿ ಹೋಗೋಕ್ಕಿಂತ ಮುಂಚೆ MCA ವೆಬ್ಸೈಟಲ್ಲಿ ನಾವು ಇವನ್ನೆಲ್ಲ ಕೂಲಂಕುಷವಾಗಿ ಚೆಕ್ ಮಾಡ್ಕೋಬೇಕು. ಆರ್ಗನೈಸೇಷನಲ್ ಚಾರ್ಟ್ ಹೆಂಗಿದೆ, ಏನು ಅಪ್ಡೇಟ್ ಮಾಡಿದ್ದಾರೆ, ಏನು ಅಪ್ಡೇಟ್ ಮಾಡಿಲ್ಲ. ಸೊ ಎಲ್ಲ ನಾವು R&D, ಈಗ ನಾಳೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತಿನ ದಿವಸ R&D ಮಾಡಿಕೊಂಡು ಆ R&Dನಲ್ಲಿ ಏನೇನು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ನಾವು ಅಲ್ಲಿ ಹೋಗಿ ಡಿಸ್ಕಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಟು ನೋ ಅಬೌಟ್ ದ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಡಿಫ್ರೆಂಟ್ ಇಂಡಿವಿಜುವಲ್ಸ್.
ಸಪೋಸ್ ಅಲ್ಲಿ ನಾವೇನಾದರೂ ಈ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ, ಆ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ, ಇಂಥವ್ರು ಯಾರು ಅಂಥವ್ರು ಯಾರು ಅಂತ ಹೇಳಿ ಕೂಲಂಕುಷವಾಗಿ ನಾವು ಎಮ್ ಡಿ ಯಾರು, ಅಲ್ಲಿ ನೋಡ್ಕೊಳ್ತಾ ಇರುವಂತಹ ಅಕೌಂಟ್ ಸೆಕ್ಷನ್ ಆಫೀಸರ್ ಯಾರು, ಆ ಆಫೀಸರ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ, ಯಾವ ಕಡೆಯಿಂದ ಬಂದರು, ಯಾವ ರೀತಿ ಇದ್ದಾರೆ ಅವರು, ಅವೆಲ್ಲ ಈ ಫಸ್ಟು ಗ್ರೌಂಡ್ ಲೆವೆಲ್ ವರ್ಕೆಲ್ಲ ನಾವು ಫಸ್ಟೇ ಮಾಡಿಕೊಂಡು ಹೋಗಬೇಕಾಗಿರುವಂತಹ ಒಂದು ಫ್ಯಾಕ್ಟರ್ಗೆ ವಿ ಕಾಲ್ ಇಟ್ ಆಸ್ ನಾಲೆಜ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಮೀನ್ಸ್ ನಮಗೆ ಬೇಸಿಕ್ ನಾಲೆಜ್ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಕಮ್ಸ್ ಟು ನೋ ಅಬೌಟ್ ದ ಪಾಲಿಸಿ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾವ ರೀತಿ ಒಂದು ಮನಸ್ಸಿನ ತತ್ವದವ್ರು ಇರ್ತಾರೆ, ಮೀನ್ಸ್ ಅವ್ರು ನಿಮಗೆ ತುಂಬಾ ಪರಿಚಯದವ್ರು ಇದ್ದಾರಾ, ಅಕಸ್ಮಾತ್ ಏನಾದರೂ ತುಂಬ ಟಫ್ ಅಂತ ಅನಿಸುತ್ತೆ ನಿಮಗೆ ಏನಾದರೂ ಅಲ್ಲಿ ಆಡಿಟ್ ಮಾಡುವಾಗ, ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವ್ರದ್ದು ಪಾಲಿಸೀಸ್ ಯಾವ ರೀತಿ ಇರುತ್ತೆ, ಅವರೇನಾದರೂ ಎಲ್ಲ ತಪ್ಪುಗಳು ಮಾಡಿದ್ರೂ ಮುಚ್ಚಾಕಿ ನಂತರ ನೀವು ನಿಮ್ಮನ್ನೇ ಬೈಯೋವಂಥ ಒಂದು ಸಂದರ್ಭಗಳಲ್ಲಿ ಇರುವಂತಹ ಮೆಂಟಾಲಿಟಿ ಡೈರೆಕ್ಟರ್ಸಾ ಅಂತ ಹೇಳಿ ನಾವು ಮುಂಚೆನೇ ತಿಳ್ಕೊಬೇಕಾಗಿರುತ್ತೆ. ದಟ್ ಈಸ್ ಕಾಲ್ಡ್ ಆ್ಯಸ್ ದ ಸ್ಟಡಿ ದ ಎಫಿಷಿಯನ್ಸಿ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ದ ಮ್ಯಾನೇಜ್ಮೆಂಟ್. ಆ ಒಂದು ಎಫಿಷಿಯನ್ಸಿ ಮೇಲೆ ಅವರ ಒಂದು ಎಂಪ್ಲಾಯಿನ, ಕಂಪ್ನಿ ಎಂಪ್ಲಾಯಿನ ಮತ್ತು ಸ್ಟಾಫ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಟು ನೋ ಅಬೌಟ್ ದ ಪಾಲಿಸಿ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ನೆಕ್ಸ್ಟ್ ಕಮ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಿನ್ಸಿಪಲ್ ಆಫೀಸರ್. ಆಫಿಷಿಯಲ್ಸ್ ಅಂದರೆ ಅಲ್ಲಿರುವಂತಹ KMPs. KMPs ಅಂತ ಹೇಳಿದ್ರೆ ಆ್ಯಸ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ CA, ಕೀ ಮ್ಯಾನೇಜ್ಮೆಂಟ್ ಪರ್ಸ್ನಲ್ ಅಥವಾ ಕೀ ಮ್ಯಾನೇಜ್ರಿಯಲ್ ಪರ್ಸ್ನಲ್ ಅಂತ ಕರಿತೀವಿ. ಸೊ ಕೀ ಆಫಿಷಿಯಲ್ಸ್ ಯಾರ್ಯಾರು ಇಲ್ಲಿ, ಸೊ ಕೀ ಆಫೀಸರ್ಸ್ ಇಲ್ಲಿ ನಿಮಗೆ ಅವರ ಒಂದು ಹೆಸರು, ಡೆಸಿಗ್ನೇಷನ್ನು, ನಂತರ ಡಿಪಾರ್ಟ್ಮೆಂಟ್ ಯಾವ್ಯಾವ ಇದರಲ್ಲಿ ಇದ್ದಾರೆ. ಫಾರ್ ಎನ್ ಎಕ್ಸಾಂಪಲ್ ನಂದನ್ ನೀಲಿಕಣಿ ಅಂತ ಇಟ್ಕೊಳ್ಳಿ. ಸೊ ನಂದನ್ ನೀಲಿಕಣಿ ಇನ್ ಇನ್ಫೋಸಿಸ್ ಇನ್ ವಿಚ್ ಪೊಸಿಷನ್ he is in the MD ಪೊಸಿಷನ್. ಇಫ್ ಅಂಡರ್ ನಂದನ್ ನೀಲಿಕಣಿಯಲ್ಲಿ ಈ ಒಂದು ಇನ್ಫೋಸಿಸ್ ಕಂಪನಿ ನಡೀತಾ ಇದೆ ಅಂದರೆ ಈ ಸ್ಟ್ರಿಕ್ಟ್ ಮತ್ತು ಎಂಪ್ಲಾಯೀಸ್ನ ಕರೆಕ್ಟಾಗಿ ರೂಲ್ಸ್ ರೆಗ್ಯುಲೇಷನ್ಸಲ್ಲೇ ಅವರು ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಫಾರ್ ಆನ್ ಎಕ್ಸಾಂಪಲ್ ಲೀಗಲ್ ಅಡ್ವೈಸರ್, ಯಾರಾದರೂ ಫೇಮಸ್ ಲೀಗಲ್ ಅಡ್ವೈಸರ್ ಈ ಕಂಪನಿಲಿದ್ದಾರೆ ಅಂತಂದರೆ ಸೊ ರೂಲ್ಸು ರೆಗ್ಯುಲೇಷನ್ಸು ಎಲ್ಲ ಒಂದು ಕಾನೂನುಬದ್ಧವಾಗಿ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ. ಅಥವಾ ಆಡಿಟರ್, ಫೇಮಸ್ ಆಡಿಟರು ರಿಟೈರ್ಡ್ ಆಗಿ ಹೋಗಿ ಆ ಕಂಪನಿನಲ್ಲಿ ಅವರು ಆಡಿಟರ್ ಆಗಿ ಆಡಿಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಯು ಹ್ಯಾವ್ ಅ ಗ್ರಿಪ್, ಮೀನ್ಸ್ ನಿಮ್ಮ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಎಲ್ಲ ವೌಚರ್ಸು, ಎಲ್ಲ ಟ್ರಾನ್ಸಾಕ್ಷನ್ಸು, ಎಲ್ಲ ಒಂದು ಬುಕ್ಸ್ ಆಫ್ ಅಕೌಂಟ್ಸು ಚೆಕ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್, when you go for a company's audit, you should know the information about the principal officials. That is, the auditor should obtain the names and the designations of the principal officers of the firm and if possible should meet them in person. The list should be cross-checked with the organization chart so as to ascertain whether the person is or performing the work allotted to them. Means ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂತ ಹೇಳಿ ನಾವು MCA ವೆಬ್ಸೈಟಲ್ಲಿ ಗೊತ್ತಾಗುತ್ತೋ ಅದೇ ಡಿಪಾರ್ಟ್ಮೆಂಟಲ್ಲಿ ಅವ್ರು ಇದ್ದಾರಾ ಇಲ್ವಾ ಅಂತ ಹೇಳಿ ನಾವು ಹೋದಾಗ ಅಲ್ಲಿ ಕೂಡ ಚೆಕ್ ಮಾಡ್ಕೋಬೇಕಾಗಿರುವಂತಹ ಒಂದು ಪರಿಸ್ಥಿತಿಗಳು ಇರುತ್ತೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ knowledge about the internal control and internal audit. What do you mean by knowledge about internal control? Internal control is nothing but examination ಮಾಡುವಾಗ, ಇಂಟರ್ನಲ್ ಅಂದರೆ ಒಳಗಡೆ. ಸೊ ಇಂಟರ್ನಲ್ ಅಂದರೆ ಒಳಗಡೆ ಇರುವಂತಹ ಎಫಿಷಿಯನ್ಸಿ ಪ್ಯಾರಾಮೀಟರ್ಸು, ಕಂಟ್ರೋಲಿಂಗ್ ಮೆಷರ್ಸು ಕರೆಕ್ಟಾಗಿ ಇದೆಯಾ ಇಲ್ವಾ, ಅವರ ಒಂದು ಬುಕ್ಸ್ ಆಫ್ ಅಕೌಂಟ್ಸು ಮತ್ತು ಸ್ಯಾಂಪಲ್ ವೆರಿಫಿಕೇಷನ್ಗೆ ಅಂತ ಹೇಳಿ ಸ್ವಲ್ಪ ತೊಗೊಂಬಂದು ಕೊಟ್ಟಾಗ ಅದರಲ್ಲೇ ಅಕ್ಯುರಸಿ ಕಂಡುಬರುತ್ತೆ ನಿಮಗೆ. ಸೊ ಸ್ಯಾಂಪಲ್ ವೆರಿಫಿಕೇಷನಲ್ಲಿ ನೋಡುವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ದಿಸ್ ಆಡಿಟ್ ವಿಲ್ ಬಿ ಕಂಪ್ಲೀಟೆಡ್ ಬಿಟ್ವೀನ್ 1 or 2 days ಅಂತ ಹೇಳಿ. ಸೊ ಆ ಒಂದು ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡುವಾಗ ಇಂಟರ್ನಲ್ ಚೆಕ್ ಅಂದರೆ ಒಳಗಡೆ ಇರುವಂತಹ ಒಂದು ಎಫಿಷಿಯನ್ಸಿ ಪ್ಯಾರಾಮೀಟರ್ಸಲ್ಲೆಲ್ಲ ಇವರು ಕರೆಕ್ಟಾಗಿ ಇದ್ದಾರಾ ಇಲ್ಲ ಅಂತ ಹೇಳಿ ನೋಡ್ಕೊಳ್ಳೋಂಥದ್ದು. ನೆಕ್ಸ್ಟ್ ಕಮ್ಸ್ ನಾಲೆಜ್ ಅಬೌಟ್ ದ ಅಕೌಂಟಿಂಗ್ ಸಿಸ್ಟಮ್. ಮೀನ್ಸ್ ಆಡಿಟರು ಒಂದು ಕಂಪನಿಗೆ ಆಡಿಟ್ ಹೋಗಬೇಕು ಅಂತಂದರೆ ಅಲ್ಲಿ ಅವರಿಗೆ ಸ್ಮೂತ್ ಆಡಿಟ್ ಪ್ರೋಸೆಸ್ ಮಾಡಬೇಕು ಅಂತಂದರೆ ಅವರಿಗೆ ಅಕೌಂಟಿಂಗ್ ಪ್ರೋಸೆಸ್ಸು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಮತ್ತು ಇನ್ಫಾರ್ಮೇಷನ್ನು ಗೊತ್ತಿರಬೇಕು. ಸೊ ಇಲ್ಲಿ ಗೊತ್ತಿದ್ದು
ಅವ್ರು ಯಾವ ರೀತಿ ಚೆಕ್ ಮಾಡಬೇಕು ಅಂದರೆ ಹಿಂದಿನ ವರ್ಷದ ಆಡಿಟ್ ರಿಪೋರ್ಟ್ ತೊಗೊಂಡು ಆ ಆಡಿಟಲ್ಲಿರುವಂತಹ ರಿಪೋರ್ಟ್ಸಲ್ಲಿರುವಂತಹ ಆ್ಯನ್ಯುಯಲ್ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ ಒಟ್ಟಿಗೆ ಕಂಪ್ಲೀಟ್ ಲಿಸ್ಟ್ ಬುಕ್ಸ್ ಆಫ್ ಅಕೌಂಟ್ಸ್ ಇಂದು ಲಿಸ್ಟ್ ತೊಗೊಂಡು ಆ ನಂತರ ಇವರು ಆಡಿಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ದಿ ಕರೆಕ್ಟ್ ಪ್ರೊಸೀಜರ್ ಟು ಡೂ ದಿ ಆಡಿಟ್ ಇನ್ ದಿ ಅಕೌಂಟಿಂಗ್ ಸಿಸ್ಟಮ್. ಮೀನ್ಸ್ ಹಿಂದಿನ ವರ್ಷದ್ದು ಏನಿರುತ್ತೋ ಆ ಒಂದು ವರ್ಷದ್ದು ಫಿಗರ್ಸ್ ಮೇಲೆ ಈ ಮುಂದಿನ ವರ್ಷದ್ದು ಇವಾಗ ನಡೀತಾ ಇರುವಂಥ ವರ್ಷದ್ದು ಆಡಿಟ್ ಮಾಡ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಮೂತ್ ಕಾಂಡಕ್ಟ್ ಆಫ್ ಆಡಿಟ್. It has to be repeated year to year from the previous year audit annual records ಇಂದ ಈ ಒಂದು ವರ್ಷದ ಆ್ಯನ್ಯುವಲ್ ರೆಕಾರ್ಡ್ಸ್ಗೆ ಟ್ಯಾಲಿ ಮಾಡ್ಕೊಂಡು ಹೋಗುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ ಲಿಸ್ಟ್ ಮತ್ತು ಬುಕ್ಸ್ ಆಫ್ ಅಕೌಂಟ್ಸ್ ಆಡಿಟರ್ಸ್ಗೆ ಇರಬೇಕು. ನೆಕ್ಸ್ಟ್ ಕಮ್ಸ್ ಯುವರ್ ಸ್ಟಡಿ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಸೊ ಈ ಸ್ಟಡಿ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂದರೆ ಯಾವ ರೀತಿ ಸ್ಟಡಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂದರೆ ಯಾವ್ದು ಬರುತ್ತೆ ಕಂಪನಿನಲ್ಲಿ? ದ ಫಸ್ಟ್ ಕಮ್ಸ್ MOA, AOA ಆ್ಯಂಡ್ ಪ್ರಾಸ್ಪೆಕ್ಟಸ್. ಸೊ ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ಫಸ್ಟ್ ಸ್ಟಡಿ ಮಾಡ್ಕೋಬೇಕು. ಆ ನಂತರ ಆಡಿಟ್ಗೆ ಹೋಗಬೇಕಾಗಿ ಬರುತ್ತೆ ಆಡಿಟರ್ಸು. ಇನ್ ಕೇಸ್ ಏನಾದರೂ ಪಾರ್ಟ್ನರ್ಶಿಪ್ ಡೀಡ್ ಆದರೆ ಪಾರ್ಟ್ನರ್ಶಿಪ್ ಡೀಡು, ಪಾರ್ಟ್ನರ್ಶಿಪ್ ಫಾರ್ಮು, ಟ್ರಸ್ಟ್ ಡೀಡು ಇಷ್ಟೂ ವೆರಿಫೈ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಸ್ಟಡಿ ಆಫ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಕಂಪನಿ ಅಂತ ಹೇಳಿ ಬಂದಾಗ MOA, AOA ಮತ್ತು ಪ್ರಾಸ್ಪೆಕ್ಟಸು. ಪಾರ್ಟ್ನರ್ಶಿಪ್ ಫಾರ್ಮು ಅಂತ ಹೇಳಿ ಹೋದಾಗ ಪಾರ್ಟ್ನರ್ಶಿಪ್ ಡೀಡು, ಪಾರ್ಟ್ನರ್ಶಿಪ್ ಟ್ರಸ್ಟ್ ಡೀಡು ಎರಡನ್ನೂ ನಾವು ಕೂಲಂಕುಷವಾಗಿ ವೆರಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಮ್ಸ್ ಯುವರ್ ಪ್ರೀವಿಯಸ್ ಇಯರ್ ಆಡಿಟ್ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ಪ್ರೀವಿಯಸ್ ಇಯರ್ದು ಆಡಿಟ್ ಶೀಟು ಇಲ್ಲಿ ಆಡಿಟ್ ಮಾಡುವಾಗ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದು ಅದು ಅದೇ ಸೇಮ್ ಪ್ರಾಬ್ಲಮ್ಮು ಈ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಆಗಿದೆಯಾ ಇಲ್ವಾ, ಅದು ಕ್ಲಿಯರ್ ಆಗಿದೆಯಾ ಇಲ್ವಾ, ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಬೇರೆ ರೀತಿ ಏನಾದರೂ ಚೇಂಜಸ್ ಮಾಡಿಯಾರಾ. ನಂತರ ಇಟ್ ಹ್ಯಾಸ್ ಟು ಬಿ ಗಿವನ್ ಆ್ಯಂಡ್ ಓಪನ್ ಆ್ಯಂಡ್ ದೋಸ್ ಬ್ಯಾಲೆನ್ಸಸ್ ದಟ್ ಅಪಿಯರ್ಸ್ ಇನ್ ದ ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟ್. ಬುಕ್ಸ್ ಆಫ್ ಅಕೌಂಟ್ಸಲ್ಲಿರುವಂತಹ ಬ್ಯಾಲೆನ್ಸ್ ಶೀಟ್ ಫಿಗರ್ಸು ನಂತರ ಈ ವರ್ಷ ಓಪನ್ ಮೀನ್ಸ್ ಇಯರ್ ಎಂಡ್ ಮುಗಿಸಿ ಓಪನ್ ಬ್ಯಾಲೆನ್ಸ್ ಓಪನ್ ಮಾಡಿರುವಂತಹ ಹೊಸ ವರ್ಷದ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗ್ತಾ ಇದೆಯಾ ಇಲ್ವಾ. ಸೊ ಇದನ್ನು ಆಡಿಟರ್ಸು ಚೆಕ್ ಮಾಡಬೇಕಾಗತ್ತೆ. ನಂತರ ಚೇಂಜ್ ಆಫ್ ಆಡಿಟರ್ ನಾವು CAನಲ್ಲಿ ಕಲ್ತಿದ್ವಿ. ಸೊ ಒಂದೊಂದು ವರ್ಷಕ್ಕೆ ಆಡಿಟರ್ಸ್ ಚೇಂಜ್ ಮಾಡಬೇಕಾಗತ್ತೆ. ಯಾಕಂದರೆ ಕಂಪ್ನಿ ಇನ್ಫಾರ್ಮೇಷನ್ ಲೀಕ್ ಆಯಿತು ಅಂತಂದರೆ ಬೇರೆ ಕಂಪನಿಗೆ ಅದು ಅಡ್ವಾಂಟೇಜಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಡಿಪೆಂಡ್ಸ್ ಫ್ರಮ್ ಕಂಪನಿ ಟು ಕಂಪನಿ. 3 years ಒನ್ಸ್ ಮಾಡ್ತಾರೆ, 1 year ಒನ್ಸ್ ಮಾಡ್ತಾರೆ, 5 years ಒನ್ಸ್ ಮಾಡ್ತಾರೆ. ಡಿಪೆಂಡ್ಸ್ ಆನ್ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಅದೇನಾದರೂ ಹಿಂದಿನ ವರ್ಷ ನಾವೇ ಮಾಡಿದರೆ ದೆನ್ ನೋ ಇಶ್ಯೂಸ್. ಇನ್ ಕೇಸ್ ಬೇರೆ ಯಾರಾದರೂ ಆಡಿಟರ್ ಆಗಿದ್ದರೆ ದೆನ್ ಅಗೇನ್ ಇಟ್ ವಿಲ್ ಬಿ ಅ ಪ್ರಾಬ್ಲಮ್, ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ರಿಪೋರ್ಟ್ ಆಫ್ ದಟ್ ಪ್ರೀವಿಯಸ್ ಆಡಿಟರ್ ವಾಟ್ ಎವರ್ he has been given, based on that it will be communicated in this year. So the auditor must communicate with the retired auditor to confirm the reasons given by the client. Otherwise it is against the code of professional ethics and chartered accountants. Next comes the instruction to client. What is this instruction to client? Means when you are doing an audit in depth, the knowledge about the affairs of the concern, the auditor should issue instructions to the client with regards of the following. Means ಇನ್ಸ್ಟ್ರಕ್ಷನ್ ಕೊಡುವಂಥದ್ದು ಆಡಿಟರು ಆಡಿಟ್ ಮಾಡಾದಮೇಲೆ ಅಲ್ಲಿರುವಂತಹ ಒಂದು ವರ್ಕರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಏನಂತ? ವೌಚರ್ ನೋಡಪ್ಪ ಡೇಟ್ ವೈಸ್ ಇಡಿ, ಡೇಟ್ ವೈಸ್ ನಿಮಗೆ ಲೆಕ್ಕಾಚಾರ ಇರಬೇಕು. ಮತ್ತು ಡಿಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ ಎಷ್ಟಿರುತ್ತೋ ಏನಿರುತ್ತೋ ಅದು ಲೆಕ್ಕಾಚಾರ ಕರೆಕ್ಟಾಗಿ ಬರಬೇಕಾಗುತ್ತೆ. ಸೊ ಈ ಡಿಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರು ಇನ್ ಡೀಟೇಲಾಗಿ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಂತರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಎಷ್ಟು, ಇನ್ಕರ್ಡ್ ಎಷ್ಟು, ಯಾವ ಇಯರಲ್ಲಿ ಎಷ್ಟೆಷ್ಟಾಗಿದೆ, ಯಾವ ಮಂತಲ್ಲಿ ಎಷ್ಟೆಷ್ಟಾಗಿದೆ ಕರೆಕ್ಟಾಗಿ ಲಿಸ್ಟಾಗಿ ಬರೀರಿ ಅಂತ ಹೇಳಿದಾಗ ಅದು ಲಿಸ್ಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಆಲ್ ದಿಸ್ ಇನ್ಸ್ಟ್ರಕ್ಷನ್ ಹ್ಯಾಸ್ ಟು ಬಿ ಗಿವನ್ ಬೈ ದ ಆಡಿಟರ್ while they are conducting or doing the audit in the company or audit in the firm. Next comes division of work.
ಸೊ ಡಿವಿಷನ್ ಆಫ್ ವರ್ಕ್ ಇಲ್ಲಿ ಆಡಿಟರ್ ಒಬ್ಬರೇ ಹೋಗೋದಿಲ್ಲ, 4-5 ಜನ ಹೋಗ್ತಾರೆ, ಅಥವಾ ಮ್ಯಾಕ್ಸಿಮಮ್ ಡಿಪೆಂಡ್ಸ್ ಆನ್ ದ ಕಸ್ಟಮರ್ ಆರ್ ಅ ಕಂಪನೀಸ್ ಪ್ರಾಫಿಟ್, ಕಂಪನೀಸ್ ವ್ಯಾಲೆಟ್ ಅಂದರೆ ಅವರ ಕಂಪ್ಲೀಟ್ ಏನು ಯಾವ ವರ್ಷದ್ದು, 1 ವರ್ಷದ ಮಾಡಬೇಕು ಅಂತಂದರೆ ಅಥವಾ 3 ತಿಂಗಳು ಮಾಡಬೇಕು ಅಂತಂದರೆ ಇಬ್ಬರು ಆಡಿಟರ್ಸ್ ಆದರೆ ಸಾಕು. ಅದೇ ರೀತಿ 1 ವರ್ಷದ್ದು ಕೂಲಂಕುಷವಾಗಿ ಫ್ರಮ್ ದ ಡೇಟ್ ಆಫ್ April 1 March 31 ಮಾಡಬೇಕು. ಎಲ್ಲ ವೌಚರ್ಸು ಚೆಕ್ ಮಾಡಬೇಕು, ಕ್ರೆಡಿಟ್ ಬ್ಯಾಲೆನ್ಸ್ ಮತ್ತು ಎಲ್ಲ ಮಿಷಿನರೀಸು, ಪ್ಲ್ಯಾನ್ಸು, ಕನ್ಫರ್ಮೇಷನ್ ಆಫ್ ಡೆಟರ್ಸು, ಕ್ರೆಡಿಟರ್ಸು ಎಲ್ಲ ಮಾಡಬೇಕು ಅಂತಂದರೆ ನಾಟ್ ಲೆಸ್ ದೆನ್ 5 ಆಡಿಟರ್ಸ್ ಇಸ್ ರಿಕ್ವೈರ್ಡ್ ಟು ಡೂ ದಿಸ್ ಆಡಿಟ್. ಸೊ ಮತ್ತೆ ಆ 5 ಆಡಿಟರ್ಸ್ನ ಡಿವೈಡ್ ಮಾಡ್ಕೋತಾರೆ. ಸೊ ದ ಆಡಿಟರ್ ಹ್ಯಾಸ್ ಟು ಡಿವೈಡ್ ಹಿಸ್ ವರ್ಕ್ ಅಮಾಂಗ್ಸ್ ಹಿಸ್ ಸ್ಟಾಫ್ ಕನ್ಸಿಸ್ಟಿಂಗ್ ದ ಸೀನಿಯರ್ ಆ್ಯಂಡ್ ಜೂನಿಯರ್ ಆಡಿಟ್ ಕ್ಲರ್ಕ್ಸ್ ಪ್ರಕಾರವಾಗಿ ಅವರು ಡಿವೈಡ್ ಮಾಡ್ಕೋತಾರೆ. ಸೊ ಈ ಡಿವೈಡ್ ಮಾಡ್ಕೊಂಡಿರೋಂಥವ್ರು ಆ ಒಂದು ಪರ್ಟಿಕ್ಯುಲರ್ ಡಿವಿಷನ್ಗೆ ಆ ಒಂದು ಪರ್ಟಿಕ್ಯುಲರ್ ಅಕೌಂಟ್ಸು, ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರಿ, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಂತ ಹೇಳಿ ಸಪ್ರೇಟ್ ಮಾಡ್ಕೊತಾರೆ. ಯಾಕಂದರೆ ಕೆಲಸ ಬೇಗ ಆಗಬೇಕಂತ ಒಂದು ಉದ್ದೇಶಪೂರ್ವಕವಾಗಿ ಅವರು ಈ ಡಿವಿಷನ್ನ ಮಾಡ್ಕೊಂಡು ಹೋಗ್ತಾರೆ. ಈ ಡಿವಿಷನ್ ಮಾಡ್ಕೊಂಡು ಹೋದಾಗ ಆ ಒಂದು ಪರ್ಟಿಕ್ಯುಲರ್ ಡಿವಿಷನ್ನಲ್ಲಿ ಯಾರ್ಯಾರು ನಿಮಗೆ ಸಹಾಯ ಮಾಡ್ತಾರೆ ಆಡಿಟ್ ಮಾಡೋದಕ್ಕೆ ಅಂತ ಹೇಳಿ ಆ ಕಂಪನಿ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ಸ್ ಒಬ್ಬರು ಬಂದು ಇನ್ಸ್ಟ್ರಕ್ಟ್ ಮಾಡಿ ಹೋಗಬೇಕು. ನೋಡಪ್ಪ, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಬಂದಾಗ ನೀವು ನೋಡ್ಕೋಬೇಕು ಆಡಿಟರ್ಸ್ ಒಟ್ಟಿಗೆ, ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರಿ ಅಂತ ಹೇಳಿ ಬಂದಾಗ ನೀವು ನೋಡ್ಕೋಬೇಕು, ಬುಕ್ಸ್ ಆಫ್ ಅಕೌಂಟ್ಸು, ಕ್ರೆಡಿಟು, ಸಾಲದವರು ಆ ಒಂದು ರೆಕಾರ್ಡ್ಸ್ ಎಲ್ಲ ಬೇಕು, ಬ್ಯಾಂಕ್ ರೆಕಾರ್ಡ್ಸ್ ಎಲ್ಲ ಬೇಕು ಅಂದರೆ ಅಕೌಂಟ್ಸ್ ಡಿವಿಷನ್ ಅವ್ರು ನೋಡ್ಕೋತಾರೆ ಅಂಥೇಳಿ ನೇಮಕಾತಿ ಮಾಡಿಕೊಟ್ಟು ಹೋಗಬೇಕಾಗಿರುವಂತಹ ಕೆಲಸ ಅಲ್ಲಿರುವ ಬೋರ್ಡ್ ಆಫ್ ಡೈರೆಕ್ಟರ್ಸು ಪ್ಲಸ್ ಆಡಿಟರ್ಸ್ ಒಟ್ಟಿಗೆ ಡಿವಿಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಕಮ್ಸ್ ದ ಲಾಸ್ಟ್ ಪಾಯಿಂಟ್, ಪ್ರಿಪರೇಷನ್ ಆಫ್ ಆಡಿಟ್ ಪ್ರೋಗ್ರಾಮ್. This preparation of audit program is nothing but a plan of action, and it has to be prepared by the chief auditor. It presents an outline of procedures to be followed according to the division of work, audit program, and audit staff to ascertain his duties, responsibilities, and prepared well in advance according to the system of internal check-in operations. ಸೊ ಈ ಪ್ರಿಪರೇಷನ್ ಆಫ್ ಆಡಿಟ್ ಪ್ರೋಗ್ರಾಮ್ ಅನ್ನೋದು ಒಬ್ಬ ಸೀನಿಯರ್ ಚಾರ್ಟೆಡ್ ಅಕೌಂಟೆಂಟ್, ಚೀಫ್ ಆಡಿಟರು ಇನ್ಸ್ಟ್ರಕ್ಟ್ ಮಾಡಬೇಕು ಜೂನಿಯರ್ಸ್ಗೆ. ಯಾರ್ಯಾರು ಯಾವ್ಯಾವ ಕಂಪನಿ ಯಾವ್ಯಾವ ಕೆಲಸ ಹೇಗೆ ಯಾವ್ಯಾವ ರೀತಿ ಮಾಡಬೇಕು ಅಂತ ಹೇಳಿ ಗೈಡ್ ಮಾಡ್ಕೊತ ಹೋದಾಗ ಒಂದು ಇಂಟರ್ನಲ್ ಚೆಕ್ ಆಪರೇಷನ್ ಸಿಸ್ಟಮ್ ಅನ್ನೋದು ತುಂಬಾ ಕರೆಕ್ಟಾಗಿ ಬರುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ ಸ್ಟೂಡೆಂಟ್ಸ್. ಯು ವಿಲ್ ಬಿ ಹ್ಯಾವಿಂಗ್ ದಿಸ್ ಕ್ವೆಶನ್ ಫಾರ್ 14 marks, very important. So next, let us continue in next class the audit notebook. Thank you students.